ನಮಸ್ಕಾರ ಸ್ನೇಹಿತರೆ. ಈಗಿನ ಆಧುನಿಕ ಜಗತ್ತಿನಲ್ಲಿ ಯುವಕರಿಂದ ವೃದ್ಧರವರೆಗೂ ಕಾಡುತ್ತಿರುವ ಗಂಭೀರವಾದ ಸಮಸ್ಯೆ ಅಂದರೆ ಅದು ಹೃದಯಾಘಾತ ಸಮಸ್ಯೆ. ಹೌದು, ನಾವು ಚಿಕ್ಕ ವಯಸ್ಸಿನಿಂದ ಹಿಡಿದು ವೃದ್ಧರವರೆಗೂ ಕೇಳೋದು ಹೇಗೆ ಸಾವನ್ನಪ್ಪಿದ್ರು ಅಂತ ಕೇಳಿದಾಗ ಅಲ್ಲಿ ನಮಗೆ ಸಿಗೋ 70% ಉತ್ತರ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಈ ಹೃದಯಾಘಾತ ಹೇಗೆ ಸಂಭವಿಸುತ್ತೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಬಾರಿ ಹೃದಯಾಘಾತ ಆಗ್ಬೋದು ಹಾಗೂ ಇದನ್ನು ತಡೆಗಟ್ಟೋ ರೀತಿಯಾದರೂ ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಹೃದಯಾಘಾತ ಮಯೋಕಾರ್ಡಿನಲ್ ಇನ್ಫೆಕ್ಷನ್ ಅಂತ ವೈದ್ಯಕೀಯ ಒಂದು ಭಾಷೆಯಲ್ಲಿ ಕರೀತಾರೆ. ಇದು ತುರ್ತು ಪರಿಸ್ಥಿತಿಯಾಗಿದ್ದು ಹೃದಯಾಘಾತವನ್ನು ಹೃದಯಕ್ಕೆ ಪೂರೈಕೆ ಮಾಡುವ ರಕ್ತವು ಸರಿಯಾದ ಸಮಯಕ್ಕೆ ತಲುಪದೇ ಇದ್ದಾಗ ಅಡಚಣೆ ಉಂಟಾದಾಗ ಈ ಹೃದಯಾಘಾತವು ಸಂಭವಿಸುತ್ತೆ. ರಕ್ತವು ಹೃದಯಕ್ಕೆ ತಲುಪದೇ ಇದ್ದಾಗ ಅಲ್ಲಿನ ಸ್ನಾಯುಗಳು ಹಾನಿಗೊಳಗಾಗ್ತವೆ. ಅದರ ನಂತರ ವ್ಯಕ್ತಿಯ ಉಸಿರಾಟವು ಕಮ್ಮಿಯಾಗಿ ಹೃದಯ ಬಡಿತವು ಕಮ್ಮಿ ಆಗ್ತಾ ಬರುತ್ತೆ. ಅಷ್ಟಕ್ಕೂ ಹೃದಯಾಘಾತವು ಯಾಕೆ ಸಂಭವಿಸ್ತದೆ ಅಂತ ನಾವು ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಗೊತ್ತಿದ್ದೇ ಇರ್ಬೋದು, ನಮ್ಮ ಜೀವನ ಶೈಲಿಯು ತುಂಬ ಬದಲಾಗಿದೆ. ಕೆಟ್ಟ ಆರೋಗ್ಯದ ಪದ್ಧತಿಗಳನ್ನು ನಾವು ಆಹ್ವಾನ ಮಾಡ್ಕೋತಾ ಇದ್ದೇವೆ. ಇದು ಯಾಕೆ ಸಂಭವಿಸ್ತದೆ ಅಂತ ನಾವು ನೋಡೋದಾದರೆ, ಅನಾರೋಗ್ಯಕರ ಆಹಾರದ ಪದ್ಧತಿ ನಮ್ಮಲ್ಲಿದೆ. ಅಧಿಕ ಕೊಲೆಸ್ಟ್ರಾಲ್ ಮತ್ತು ಅಧಿಕ ರಕ್ತದೊತ್ತಡದ ಕಾರಣ ಹೃದಯದ ಅಪಧಮನಿಗಳಲ್ಲಿ ಅಡಚಣೆ ಉಂಟು ಮಾಡುತ್ತೆ. ಇದು ಹೃದಯಾಘಾತದ ಅಪಾಯವನ್ನು ಹೆಚ್ಚು ಮಾಡುತ್ತೆ. ಇನ್ನು ಹೆಚ್ಚಿನ ಕೊಬ್ಬಿನ ಆಹಾರ ಸೇವಿಸಿದಾಗ ನಮ್ಮ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ಗಳು ಹೆಚ್ಚಾಗುತ್ತಾ ಬರುತ್ತೆ. ಈ ಕೆಟ್ಟ ಕೊಲೆಸ್ಟ್ರಾಲ್ಗಳು ಹೃದಯದ ಅಪಧಮನಿಗಳಲ್ಲಿ ಸಂಗ್ರಹಿಗೊಳ್ಳಲು ಪ್ರಾರಂಭ ಮಾಡುತ್ತೆ. ಇದರಿಂದಾಗಿ ರಕ್ತದ ಹರಿವು ನಿಲ್ತಾ ಬರುತ್ತೆ. ಈ ರಕ್ತವೇ ಹೃದಯವನ್ನು ಹರಿಯಲು ತಲುಪದಿದ್ದಾಗ ಅಥವಾ ಸಾಧ್ಯವಾಗದಿದ್ದಾಗ ಹೃದಯಾಘಾತ ಖಂಡಿತವಾಗಲೂ ಬಂದೇ ಬರುತ್ತೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಎಷ್ಟು ಬಾರಿ ಹೃದಯಾಘಾತವು ಸಂಭವಿಸಬಹುದು ಅನ್ನೋ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಇದೆ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಸುಮಾರು 3 ಬಾರಿ ಹೃದಯಾಘಾತವು ಸಂಭವ ಇದ್ದೇ ಇರುತ್ತೆ. ಮೊದಲನೇ ಹಾಗೂ ಎರಡನೇ ಹೃದಯಾಘಾತದ ನಂತರ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮತ್ತು ಜೀವನ ಶೈಲಿ ಸುಧಾರಿಸದಿದ್ದರೆ ವ್ಯಕ್ತಿಯು ಬದುಕುವುದಿಲ್ಲ. ಒಂದು ವೇಳೆ ಜೀವನ ಶೈಲಿ ಹಾಗೂ ಚಿಕಿತ್ಸೆ ಸರಿಯಾಗಿ ಸಿಕ್ಕಾಗ ಮಾತ್ರ ಅವನು ತನ್ನ ಜೀವನ ಶೈಲಿ ಜೊತೆಗೆ ತಾನು ಹೊಂದಿಕೊಂಡಿದ್ದಾಗ ಉಳಿಯುವ ಎಲ್ಲ ಅವಕಾಶಗಳು ಆ ವ್ಯಕ್ತಿಗಿರುತ್ತೆ. ಒಂದು ವೈದ್ಯಕೀಯ ಸಮೀಕ್ಷೆ ಪ್ರಕಾರ 3ನೇ ಬಾರಿ ವ್ಯಕ್ತಿಗೆ ಹೃದಯಾಘಾತ ಆದ ನಂತರ ಅವನ ಹೃದಯವು ತುಂಬ ದುರ್ಬಲಗೊಂಡಿರುತ್ತೆ. 4ನೇ ಬಾರಿ ಉಳಿಯುವುದು ಕೂಡ ತುಂಬ ಕಷ್ಟಕರ ಅಂತ ವೈದ್ಯಕೀಯ ಒಂದು ಪ್ರಯೋಗಗಳು ಕೂಡ ತಿಳಿಸ್ತವೆ. ಇದರ ಲಕ್ಷಣಗಳು ಕೂಡ ಅಷ್ಟೇ ತೀವ್ರವಾಗಿ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ನೋವು ಆಗಿರ್ಬೋದು, ಎದೆ ನೋವಾಗಿರ್ಬೋದು, ದವಡೆಯಲ್ಲಿ ನೋವಾಗಿರ್ಬೋದು, ಉಸಿರಾಟದಲ್ಲಿ ತೊಂದರೆ, ಅಧಿಕ ಬೆವರು, ದೌರ್ಬಲ್ಯ ಮತ್ತು ತಲೆ ತಿರುಗುವಿಕೆ, ಈ ಎಲ್ಲ ಕಾರಣಗಳು ಕೂಡ ಅದಕ್ಕೆ ಕಾರಣವಾಗ್ತವೆ. ಇನ್ನು ಇದನ್ನು ತಡೆಗಟ್ಟೋದಾದರೂ ಹೇಗೆ, ಯಾವ ರೀತಿ ನಾವು ತಡೆಗಟ್ಬೋದು ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಹಣ್ಣುಗಳು ಮತ್ತು ತರಕಾರಿಗಳು, ಕಡಿಮೆ ಕೊಬ್ಬಿನ ಆಹಾರಗಳಂತಹ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಬೇಕು. ಇನ್ನು ದೈನಂದಿನ ವ್ಯಾಯಾಮ, ತೂಕದಲ್ಲಿ ನಿಯಂತ್ರಣ, ಇನ್ನು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಇರುವಂತಹ ಹೊರಗಿನ ಆಹಾರಗಳನ್ನು ನಿಯಂತ್ರಣದಲ್ಲಿ ತಿನ್ನಬೇಕು. ಇನ್ನು ಮಧುಮೇಹವನ್ನು ಕಂಟ್ರೋಲ್ನಲ್ಲಿ ಇಡಬೇಕು, ಅಂದರೆ ಶುಗರನ್ನು ಕಂಟ್ರೋಲ್ನಲ್ಲಿ ಇಡಬೇಕು. ಹಾಗೂ ಮಾನಸಿಕವಾಗಿ ಯಾವುದೇ ತೊಂದರೆ ಆದರೂ ಕೂಡ ತಾಳ್ಮೆಯಿಂದ ಅದನ್ನು ಬಗೆಹರಿಸೋ ಪ್ರಯತ್ನ ಕೂಡ ಇಲ್ಲಿ ಮಾಡಲೇಬೇಕು. ಹಾಗೂ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಮತ್ತು ವೈದ್ಯರ ಸಲಹೆ ಮೇರೆಗೆ ಹೃದಯಾಘಾತ ಸಂಭವಿಸಿದಾಗ ನಿಯಮಿತ ಔಷಧಿಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಹಾಗೂ ಅವರು ನೀಡುವ ಎಲ್ಲ ಸೂಚನೆಗಳನ್ನು ಅನುಸರಿಸಬೇಕು. ಸರಿಯಾದ ಜೀವನ ಶೈಲಿಗೆ ನಾವು ಹೊಂದ್ಕೊಳ್ಬೇಕು. ಆರೋಗ್ಯಕರ ಅಭ್ಯಾಸ, ಆಹಾರ ರೂಪಿಸ್ಕೊಳ್ಬೇಕು. ಆರೋಗ್ಯಕರ ವಾತಾವರಣವನ್ನು ನಾವು ಸೃಷ್ಟಿಸ್ಕೊಳ್ಬೇಕು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇದು ಹೃದಯಾಘಾತಕ್ಕೆ ಸಂಬಂಧಪಟ್ಟಿರುವಂತಹ
ಮಾಹಿತಿಯಾಗಿದೆ. ಸ್ನೇಹಿತರೆ, ಈಗಿನ ಯುವಕರಿಂದ ಹಿಡಿದು ವೃದ್ಧರವರೆಗೂ ಕಾಡುತ್ತಿರುವಂತಹ ವ್ಯಾಧಿಯೇ ಈ ಹೃದಯಾಘಾತದ ತೊಂದರೆ. ಯಾವಾಗ ಬರುತ್ತೆ, ಯಾಕೆ ಬರಬೇಕು ಅನ್ನೋ ಪ್ರಶ್ನೆಗಳಿಗೂ ಕೂಡ ಈ ಒಂದು ಹೃದಯಾಘಾತಕ್ಕೆ ಉತ್ತರಗಳು ಇಲ್ಲ. ಇದು ನಮ್ಮ ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯ ಮತ್ತು ಪರಿಸರ ಹಾಗೂ ನಮ್ಮ ಜೀವನ ಶೈಲಿಯ ಬದಲಾವಣೆಗೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಏನಾಗೋದಿಲ್ಲ ಬಿಡು ಅನ್ನೋ ಒಂದು ತಾತ್ಸಾರವು ಇದ್ದರೆ ಅದನ್ನು ಮುಂದೆ ಅನುಭವಿಸುವಂತಹ ಎಲ್ಲ ಕಲ್ಪನೆಗಳು ನಮ್ಮ ಮುಂದೆ ಇರಬೇಕು. ಇಲ್ಲ, ನಾಳೆಯ ಸಲುವಾಗಿ ನಾನು ಇಂದು ಚೆನ್ನಾಗಿರಬೇಕು ಅನ್ನೋ ಒಂದು ಕಾಳಜಿ ಇದ್ದಾಗ ಮಾತ್ರ ಒಳ್ಳೆ ಆರೋಗ್ಯ, ಒಳ್ಳೆ ಆಹಾರ, ಒಳ್ಳೆ ಪರಿಸರದ ಜೊತೆಗೆ ನಾವು ನಂಟನ್ನು ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ. ಆಗ ಮಾತ್ರ ನಾವು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಇದು ಹೃದಯಾಘಾತಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯಾಗಿದೆ. ಧನ್ಯವಾದಗಳು.